ಎಲ್ಲರಿಗೂ ನಮಸ್ಕಾರ. ಯು ಜಿ ಸಿ ನೆಟ್ ಹಾಗೂ ಕೆಸೆಟ್ಗೆ ಸಂಬಂಧಿಸಿದಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಒಂದೇನು ಚಾಪ್ಟರ್ ಇದೆ, ಯೂನಿಟ್ ನಂಬರ್ 1. ಈ ಒಂದು ಯೂನಿಟ್ ಮೇಲೆ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳು, ಕೇಳಬಹುದಾದಂಥ ಸಂಭವನೀಯ ಯಾವುದು ಟಾಪಿಕ್ ಇರ್ತವೆ ಅವುಗಳನ್ನು ಕೆಲವೊಂದಿಷ್ಟು ಸೆಲೆಕ್ಟ್ ಮಾಡಿಕೊಂಡು ಇಂಪಾರ್ಟೆಂಟ್ ಟಾಪಿಕ್ಗಳ ಬಗ್ಗೆ ನಾನು ಇಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡೋಕ್ಕೆ ಹೊರಡ್ತಾ ಇರೋ ಟಾಪಿಕ್ ಯಾವುದು ಅಂದರೆ ಫೇಸಸ್ ಆಫ್ ಟೀಚಿಂಗ್, ಅಂದರೆ ಬೋಧನೆಯ ಹಂತಗಳು ಯಾವ್ಯಾವುದು ಅಂತ ನಾವು ಇಲ್ಲಿ ನೋಡೋಣ. ಈ ಬೋಧನೆಯ ಹಂತಗಳನ್ನು ನಾವು ನೋಡೋದಾದರೆ ಇಲ್ಲಿ 3 ರೀತಿಯಾದಂತಹ ಹಂತಗಳು ಬರ್ತವೆ. ಒಂದು ಪ್ರೀ ಆಕ್ಟಿವ್ ಫೇಸ್, ಇಂಟರಾಕ್ಟಿವ್ ಫೇಸ್, ಆಮೇಲೆ ಇನ್ನೊಂದು ಬರುವಂತಹದ್ದು ಪೋಸ್ಟ್ ಆಕ್ಟಿವ್ ಫೇಸ್ ಅಂತ 3 ರೀತಿಯಾದಂತಹ ಬೋಧನೆಯ ಹಂತಗಳು ಬರ್ತವೆ. ಈ ಪ್ರೀ ಆಕ್ಟಿವ್ ಫೇಸ್ ಬಂದು ಬಿಫೋರ್ ಟೀಚಿಂಗ್ ಬರುವಂತಹ ಒಂದು ಹಂತ ಇದು. ಅಂದರೆ ಶಿಕ್ಷಕನು ಬೋಧಕನು ಕ್ಲಾಸ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಅವನು ಏನು ಪ್ರಿಪರೇಷನ್ ಮಾಡಿಕೊಂಡು ಎಂಟ್ರಿ ಆಗ್ತಾನೆ, ಆ ಪ್ರಿಪರೇಷನ್ ಆಗುವಂತಹ ಸ್ಟೇಜ್ ಇದು. ಸೊ ನಾವಿಲ್ಲಿ ನೋಡೋದಾದರೆ ಪ್ರೀ ಆಕ್ಟಿವ್ ಸ್ಟೇಜ್ ಬಗ್ಗೆ ನೋಡೋದಾದರೆ ಇದು ಬಿಫೋರ್ ಟೀಚಿಂಗ್ ಸ್ಟೇಜ್ ಇದೆ. ದಿಸ್ ಈಸ್ ದ ಪ್ಲಾನಿಂಗ್ ಸ್ಟೇಜ್ ಆಫ್ ಟೀಚಿಂಗ್. ಈ ಪ್ರೀ ಆಕ್ಟಿವ್ ಸ್ಟೇಜ್ ಅನ್ನೋದು ಪ್ಲಾನಿಂಗ್ ಸ್ಟೇಜ್ ಇದು, ಹೌದಾ? ಇದಕ್ಕೆ ಯಾಕೆ ಪ್ಲಾನಿಂಗ್ ಸ್ಟೇಜ್ ಅಂತ ಕರೀತಾರೆ ಅಂದರೆ ಟೀಚರ್ ಇದ್ದಂಥವನು ಇಲ್ಲಿ ಪ್ರೀ ಪ್ಲಾನ್ ಮಾಡಿಕೊಂಡು ಕ್ಲಾಸ್ ರೂಮ್ಗೆ ಎಂಟರ್ ಆಗ್ತಾನೆ. ವಾಟ್ ದ ಟೀಚರ್ ಡಸ್ ಬಿಫೋರ್ ಎಂಟರಿಂಗ್ ದ ಕ್ಲಾಸ್ ರೂಮ್, ಹೌದಾ? ಕ್ಲಾಸ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಟೀಚರ್ ಏನೇನು ಪ್ರೀ ಪ್ಲಾನ್ ಮಾಡ್ಕೊಳ್ತಾನಲ್ಲ ಆ ಎಲ್ಲ ಆ್ಯಕ್ಟಿವಿಟೀಸ್ಗಳು ಇಲ್ಲಿ ಒಳಗೊಂಡಿರುತ್ತೆ. ಯಾವ್ಯಾವ್ದು ಆ್ಯಕ್ಟಿವಿಟೀಸ್ಗಳು ಅಂದರೆ ಪ್ಲಾನಿಂಗ್ ಲೆಸನ್ ಆ್ಯಂಡ್ ಸೆಲೆಕ್ಟಿಂಗ್ ಟೀಚಿಂಗ್ ಮೆಥಡ್ಸ್, ಪ್ರಿಪೇರಿಂಗ್ ಟೀಚಿಂಗ್ ಏಡ್ಸ್ ಆ್ಯಂಡ್ ಮಟೀರಿಯಲ್ಸ್, ಆರ್ಗನೈಸಿಂಗ್ ಕಂಟೆಂಟ್ ಲಾಜಿಕಲಿ, ಡಿಸೈಡಿಂಗ್ ಇವ್ಯಾಲ್ಯುವೇಷನ್ ಮೆಥಡ್, ಹೌದಾ? ಈ ರೀತಿಯಾದಂತಹ ಬೇರೆ ಬೇರೆಯಾದಂತಹ ಆ್ಯಕ್ಟಿವಿಟೀಸ್ಗಳನ್ನು ಟೀಚರ್ ಇದ್ದಂಥವನು ಕ್ಲಾಸ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಅವನು ಪ್ರಿಪೇರ್ ಮಾಡ್ಕೊಳ್ತಾನೆ. ನಾವಿಲ್ಲಿ ಎಕ್ಸಾಂಪಲನ್ನು ನೋಡೋದಾದರೆ ಅ ಟೀಚರ್ ಪ್ರಿಪೇರ್ಸ್ ಅ ಲೆಸನ್ ಪ್ಲಾನ್, sets learning goals and collects charts or slides before teaching. ಇದೊಂದು ಎಕ್ಸಾಂಪಲ್ಲು. ಟೀಚರ್ ಇದ್ದಂಥವನು ಕ್ಲಾಸ್ ರೂಮ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಅವ್ನು ಲೆಸನ್ ಪ್ಲಾನನ್ನು ಪ್ರಿಪೇರ್ ಮಾಡ್ಕೋಬೋದು. ಆಮೇಲೆ ಲರ್ನಿಂಗ್ ಗೋಲ್ಸ್ಗಳನ್ನು ಅವ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಪ್ರೀ ಪ್ಲಾನ್ ಆಗಿ. ಹಾಗೆ ಕೆಲವೊಂದಿಷ್ಟು ಚಾರ್ಟ್ಸ್ ಆ್ಯಂಡ್ ಸ್ಲೈಡ್ಸ್ಗಳು ಅವನು ಯಾವುದರ ಬಗ್ಗೆ ಟೀಚ್ ಮಾಡ್ತಾ ಇರ್ತಾನೋ ಆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಚಾರ್ಟ್ಸ್ ಆಗಿರ್ಬೋದು, ಆಮೇಲೆ ಗ್ರಾಫ್ಸ್ ಆಗಿರ್ಬೋದು, ಈ ಥರ ಸ್ಲೈಡ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಅವನು ಫ್ರೀಯಾಗಿ ಮುಂಚಿತವಾಗಿಯೇ ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ಸೆಕೆಂಡ್ ಸ್ಟೇಜ್ ಬಂದು ಇಂಟರಾಕ್ಟಿವ್ ಫೇಸ್. ಈ ಇಂಟರಾಕ್ಟಿವ್ ಫೇಸ್ ಅಂದರೆ ಡ್ಯೂರಿಂಗ್ ಟೀಚಿಂಗ್ ಮಾಡ್ತಿರುವಾಗ, ಬೋಧನೆ ಮಾಡ್ತಿರುವಾಗ ನಡೆಯುವಂತಹ ಒಂದು ಹಂತ ಇದು. ಅಂದರೆ ಇದು ಎಲ್ಲಿ ನಡೆಯುತ್ತೆ? ಡ್ಯೂರಿಂಗ್ ಟೀಚಿಂಗ್ ಅಂದರೆ ಕ್ಲಾಸ್ ರೂಮಲ್ಲೇ ನಡೆಯುತ್ತೆ, ಹೌದಾ? ನೋಡೋಣ ಇದನ್ನು. ದಿಸ್ ಈಸ್ ದ ಇಂಪ್ಲಿಮೆಂಟೇಷನ್ ಸ್ಟೇಜ್. ಇದಕ್ಕೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಂತ ಕರೀತಾರೆ. ಯಾಕಂತಂದರೆ ಟೀಚರ್ ಏನು ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾನಲ್ಲ ಅದನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾನೆ. ಆ್ಯಕ್ಚುವಲ್ ಕ್ಲಾಸ್ ರೂಮ್ ಟೀಚಿಂಗ್ ಆ್ಯಂಡ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್. ಇಲ್ಲಿ ಆ್ಯಕ್ಟಿವ್ ಇಂಟರಾಕ್ಷನ್ ನಡೀತಾ ಇರುತ್ತೆ. ಶಿಕ್ಷಕನು ಮತ್ತು ಸ್ಟೂಡೆಂಟ್ಸ್ಗಳ ಮಧ್ಯೆ ಇಲ್ಲಿ ಆ್ಯಕ್ಟಿವ್ ಇಂಟರಾಕ್ಷನ್ ನಡೀತಾ ಇರುತ್ತೆ. ಇಲ್ಲಿ ಬರುವಂತಹ ಕೆಲವೊಂದಿಷ್ಟು ಮೇಜರ್ ಆ್ಯಕ್ಟಿವಿಟೀಸ್ಗಳನ್ನು ನೋಡೋದಾದರೆ ಪ್ರೆಸೆಂಟೇಷನ್ ಆಫ್ ಕಂಟೆಂಟ್ ಆಗಿರ್ಬೋದು, ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಲರ್ನರ್ಸ್, ಯೂಸ್ ಆಫ್ ಟೀಚಿಂಗ್ ಏಡ್ಸ್, ಆಸ್ಕಿಂಗ್ ಆ್ಯಂಡ್ ಆನ್ಸರಿಂಗ್ ಕ್ವಶನ್ಸ್, ಮೋಟಿವೇಟಿಂಗ್ ಆ್ಯಂಡ್ ಎಂಗೇಜಿಂಗ್ ಸ್ಟೂಡೆಂಟ್ಸ್. ಈ ಒಂದೆಲ್ಲ ಆ್ಯಕ್ಟಿವಿಟೀಸ್ಗಳು ಇಂಟರಾಕ್ಟಿವ್ ಪೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಂಟರಾಕ್ಟಿವ್ ಪೇಜ್ ಬಂದು ಯಾವಾಗಂದರೆ ಡ್ಯೂರಿಂಗ್ ಟೀಚರ್ ಇದ್ದಂಥವನು ಕ್ಲಾಸ್ ರೂಮ್ಗೆ ಎಂಟ್ರಿ ಆದಮೇಲೆ ಕ್ಲಾಸ್ ರೂಮ್ ಒಳಗಡೆ ನಡೆಯುವಂತಹ ಆ್ಯಕ್ಟಿವಿಟೀಸ್ಗಳೆಲ್ಲ ಬಂದು ಇಂಟರಾಕ್ಟಿವ್ ಪೇಜಲ್ಲಿ ಬರ್ತವೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ ದ ಟೀಚರ್ ಎಕ್ಸ್ಪ್ಲೇನ್ಸ್ ಅ ಟಾಪಿಕ್, ಆಸ್ಕ್ ಸ್ಟೂಡೆಂಟ್ಸ್ ಕ್ವಶನ್ಸ್ ಆ್ಯಂಡ್ ಕ್ಲಾರಿಫೈಸ್ ಡೌಟ್ಸ್ ಡ್ಯೂರಿಂಗ್ ದ ಕ್ಲಾಸಸ್. ಅಂದರೆ ಇಲ್ಲೇನಂತಂದರೆ ಟೀಚರ್ ಇದ್ದಂಥವನು ಕ್ಲಾಸ್ ರೂಮಲ್ಲಿ ಟಾಪಿಕ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು, ಡೌಟ್ ಕ್ಲಾರಿಫಿಕೇಷನ್ಸ್ಗಳನ್ನು ಮಾಡೋದಾಗಿರ್ಬೋದು, ಹೌದಾ? ಇದೊಂದು ಇಂಟರಾಕ್ಟಿವ್ ಪೇಜ್ಗೆ ಬರುವಂತಹ ಒಂದು ಎಕ್ಸಾಂಪಲ್ ಇದು. ನೆಕ್ಸ್ಟ್ ಥರ್ಡ್ ಪೇಜ್ ನೋಡೋದಾದರೆ ಪೋಸ್ಟ್ ಆಕ್ಟಿವ್ ಪೇಜ್ ಅಂತ. ಪೋಸ್ಟ್ ಆಕ್ಟಿವ್ ಪೇಜ್ ಬಂದುಬಿಟ್ಟು ಆಫ್ಟರ್ ಟೀಚಿಂಗ್ ಬರುವಂತಹ ಒಂದು ಪೇಜ್ ಇದು.
ಟೀಚಿಂಗ್ ಮಾಡಿದ ಮೇಲೆ, ಟೀಚರ್ ಇದ್ದಂಥವನು ಕ್ಲಾಸ್ ರೂಮಲ್ಲಿ ಟೀಚಿಂಗ್ ಮಾಡಿದ ಮೇಲೆ ಬರುವಂತಹ ಪೇಜ್ ಇದು. ದಿಸ್ ಈಸ್ ಇವ್ಯಾಲ್ಯುವೇಷನ್ ಸ್ಟೇಜ್. ಹೌದಾ, ಟೀಚರ್ ಟೀಚ್ ಮಾಡಿದ ಮೇಲೆ ಅವ್ನು ಇವ್ಯಾಲ್ಯುವೇಟ್ ಮಾಡಬೇಕು, ನಾನು ಯಾವ ರೀತಿ ಟೀಚ್ ಮಾಡಿದ್ದೀನಿ, ಎಫೆಕ್ಟಿವ್ ಇದೆಯೋ ಇಲ್ವೋ, ಇದೆಲ್ಲ ಇವ್ಯಾಲ್ಯುವೇಟ್ ಮಾಡಬೇಕಾಗುತ್ತಲ್ಲ. ಆ ಎಲ್ಲ ಒಂದು ಹಂತಗಳು, ಆ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳು ಬರುವಂತಹದ್ದು ಈ ಪೋಸ್ಟ್ ಆ್ಯಕ್ಟಿವ್ ಪೇಜಲ್ಲಿ. ಆ್ಯಕ್ಟಿವಿಟೀಸ್ ಡನ್ ಆಫ್ಟರ್ ಲೆಸನ್ ಟು ಚೆಕ್ ಲರ್ನಿಂಗ್ ಔಟ್ಕಮ್ಸ್. ಇಲ್ಲಿ ಟೀಚರ್ ಇದ್ದಂಥವನು ಲರ್ನಿಂಗ್ ಔಟ್ಕಮ್ಗಳನ್ನು ಇವ್ಯಾಲ್ಯುವೇಟ್ ಮಾಡ್ತಾನೆ. ಇಲ್ಲಿ ಬರುವಂಥ ಆ್ಯಕ್ಟಿವಿಟೀಸ್ಗಳು ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಆಫ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್. ಇಲ್ಲಿ ಸ್ಟೂಡೆಂಟ್ಗಳ ಪರ್ಫಾರ್ಮೆನ್ಸನ್ನು ಅಸೆಸ್ ಮಾಡಲಾಗುತ್ತೆ, ಅದರ ಜೊತೆಗೆ ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ. ಆ್ಯಂಡ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್. ಹೌದಾ, ಫೀಡ್ಬ್ಯಾಕ್, ಟೀಚರ್ ಇದ್ದಂಥವ್ರು ಫೀಡ್ಬ್ಯಾಕ್ ತೊಗೊಳ್ತಾನೆ, ಅವ್ನ ಟೀಚಿಂಗ್ ಯಾವ ರೀತಿ ಇದೆ. ಇನ್ ಕೇಸ್ ಅವನೇನಾದರೂ ಫ್ಯೂಚರಲ್ಲಿ ಚೇಂಜ್ ಮಾಡ್ಕೊಳ್ತಿದ್ರೆ ಅದನ್ನು ಅವನು ಚೇಂಜ್ ಮಾಡ್ಕೊಳ್ಳೋಕೆ ಇಂಪ್ಲಿಮೆಂಟೇಷನ್ ಮಾಡ್ತಾನೆ. ಹೌದಾ, ಇದರಲ್ಲಿ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಪೋಸ್ಟ್ ಆ್ಯಕ್ಟಿವ್ ಪೇಜ್ಗೆ ಎಕ್ಸಾಂಪಲನ್ನು ನೋಡೋದಾದರೆ, ಟೀಚರ್ ಗಿವ್ಸ್ ಅ ಶಾರ್ಟ್ ಟೆಸ್ಟ್, ರಿವ್ಯೂ ಆನ್ಸರ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಹೌ ಟು ಇಂಪ್ರೂವ್ ದ ಫ್ಯೂಚರ್ ಲೆಸನ್ಸ್. ಹೌದಾ, ಇಲ್ಲಿ ಟೀಚರ್ ಇದ್ದಂಥವನು ಶಾರ್ಟ್ ಟೆಸ್ಟ್ಗಳನ್ನು, ಸ್ಟೂಡೆಂಟ್ಸ್ಗಳಿಗೆ ಟೆಸ್ಟ್ಗಳನ್ನು ತಗೊಳ್ಳೋದಾಗಿರ್ಬೋದು, ರಿವ್ಯೂಸ್ ಆ್ಯಂಡ್ ಆನ್ಸರ್ಸ್, ಹಾಗೆ ಅವನು ಫ್ಯೂಚರಲ್ಲಿ ಏನಾದರೂ ತನ್ನ ಟೀಚಿಂಗ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ದಿದ್ರೆ ಅವನು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತಾನೆ. ನಾವು ಈ ಒಂದು ಡೈಗ್ರಾಮಲ್ಲಿ ನೋಡ್ಬೋದು ಪೇಜಸ್ ಆಫ್ ಟೀಚಿಂಗ್. ಇದನ್ನು ನೀವು ನೋಡ್ಕೊಳ್ಳಿ. ಇದರಲ್ಲಿ 3 ರೀತಿ ಆದಂತಹದ್ದು ಬರ್ತವೆ: ಪ್ರೀ ಆ್ಯಕ್ಟಿವ್, ಇಂಟರ್ಆಕ್ಟಿವ್ ಆ್ಯಂಡ್ ಪೋಸ್ಟ್ ಆ್ಯಕ್ಟಿವ್. ಇದು ಪ್ರೀ ಆ್ಯಕ್ಟಿವ್ ಬಂದು ಬಿಫೋರ್ ಟೀಚಿಂಗ್, ಆಮೇಲೆ ಇಂಟರ್ಆಕ್ಟಿವ್ ಬಂದು ಡ್ಯೂರಿಂಗ್ ಟೀಚಿಂಗ್ ಪೇಜ್. ಇದು ಪೋಸ್ಟ್ ಆ್ಯಕ್ಟಿವ್ ಪೇಜ್ ಬಂದು ಆಫ್ಟರ್ ಟೀಚಿಂಗ್. ಇದರಲ್ಲಿ ಬರುವಂತಹ ಆ್ಯಕ್ಟಿವಿಟೀಸ್ಗಳು ಬಂದು ಇವು ಆ್ಯಕ್ಟಿವಿಟೀಸ್, ಕೀ ಆ್ಯಕ್ಟಿವಿಟೀಸ್ಗಳಿವು. ಪ್ಲ್ಯಾನಿಂಗ್ ಆಗಿರ್ಬೋದು, ಲೆಸನ್ ಪ್ಲ್ಯಾನ್, ಮಟೀರಿಯಲ್ಸ್ ಆಗಿರ್ಬೋದು. ಆಮೇಲೆ ಇಂಟರಾಕ್ಟಿವ್ ಪೇಜಲ್ಲಿ ಬಂದು ಪ್ರೆಸೆಂಟೇಷನ್, ಇಂಟ್ರಾಕ್ಷನ್, ಮೋಟಿವೇಶನ್ ಇವುಗಳನ್ನೆಲ್ಲ ಮಾಡೋದಾಗಿರ್ಬೋದು. ಪೋಸ್ಟ್ ಆ್ಯಕ್ಟಿವ್ ಬಂದು ಆಫ್ಟರ್ ಟೀಚಿಂಗ್ಗೆ ಸಂಬಂಧಪಟ್ಟಿದ್ದು. ಅದು ಬಂದು ಇವ್ಯಾಲ್ಯುವೇಷನ್, ಫೀಡ್ಬ್ಯಾಕ್, ರಿಫ್ಲೆಕ್ಷನ್ಗಳು, ಈ ಒಂದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಹೊಂದಿರುತ್ತೆ. ಸೊ ಈ ಒಂದು ಟಾಪಿಕ್ ಬಗ್ಗೆನೂ ಕೂಡ ಕ್ವಶನ್ಸ್ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ಇದನ್ನು ಸ್ಟಡಿ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಇನ್ನೊಂದು ಟಾಪಿಕ್ ಮೇಲೆ, ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.